ಹಾಯ್ ಫ್ರೆಂಡ್ಸ್, ಜೋಸೆಫ್ ವಿಜಯ್ ಚಂದ್ರಶೇಖರ್ ಅವರ ಪರಿಚಯ ಅಂದರೆ ನಮ್ಮೆಲ್ಲರ ಪ್ರೀತಿಯ ವಿಜಯ್ ದಳಪತಿ ಅವರ ರೋಚಕ ಕಥೆ ನಮಗೆ ಸ್ಫೂರ್ತಿ ನೀಡುವಂಥದ್ದು. ವಿಜಯ್ ಅವರು ನಟನಾಗಿ ಶುರುವಾಗಿ ಇವತ್ತು ತಮಿಳುನಾಡಿನ CM ಆಗಿ ನಿಂತಿರುವ ಜರ್ನಿಯ ಬಗ್ಗೆ ಒಂದೆರಡು ವಿಷಯಗಳನ್ನು ಮಾತಾಡೋಣ. ತಂದೆ ಎಸ್.ಎ. ಚಂದ್ರಶೇಖರ್, ತಾಯಿ ಗಾಯಕಿ ಶೋಭಾ ಅವರು. ತಂಗಿಯಾದಂಥ ವಿದ್ಯಾಳು ಅವರ ಚಿಕ್ಕ ವಯಸ್ಸಿನಲ್ಲಿ ಸಾವನ್ನಪ್ಪಿದಾಗ ವಿಜಯ್ ಅವರು ಬಹಳವಾಗಿ ಕುಗ್ಗಿ ಗಂಭೀರವಾಗಿ ಮತ್ತು ಸೌಮ್ಯ ವ್ಯಕ್ತಿಯಾಗಿ ರೂಪುಗೊಳ್ಳುತ್ತಾರೆ. ಅವರ ಮೊದಲನೇ ಸಿನಿಮಾವಾದ 1992ರಲ್ಲಿ ತೆರೆ ಕಂಡ ನಾಲೆಯ ತೀರ್ಪು ಮೂಲಕ ಬಂದಂಥ ಇವರು ಹಿಟ್, ಫ್ಲಾಪ್ ಹಾಗೂ ಇನ್ನಿತರ ಸಿನಿಮಾಗಳ ಪ್ರಯತ್ನದಿಂದ ಸೋತು ಮತ್ತೆ ಗೆಲ್ಲುವಂಥವರಾಗಿ ಇವರು 1996ರಲ್ಲಿ ಹೂವೆ ಉನ್ನಕಾಗ್ ಎಂಬ ಸಿನಿಮಾ ಮೂಲಕ ಭರ್ಜರಿ ಗೆಲುವು ಸಾಧಿಸಿ ನಂತರ ಗಿಲ್ಲಿ ಎಂಬ ಸಿನಿಮಾ ಮೂಲಕ ವಿಜಯ್ ಅವರು ದಳಪತಿ ವಿಜಯ್ ಆಗಿ ಹೊರಹೊಮ್ಮಿದ್ದಾರೆ. ನಂತರ 2024ರಲ್ಲಿ ತಮ್ಮ ಸಿನಿಮಾ ರಂಗಕ್ಕೆ ನಿವೃತ್ತಿ ನೀಡಿ 2026ರ ಚುನಾವಣೆಯಲ್ಲಿ CM ಆಗಿ ಆಯ್ಕೆಯಾಗಿರುತ್ತಾರೆ. ಇವರು ಬರೋಬ್ಬರಿ 234 ಸೀಟುಗಳಲ್ಲಿ 108 ಸೀಟುಗಳ ಮೂಲಕ ಭರ್ಜರಿ ಗೆಲುವು ಸಾಧಿಸುತ್ತಾರೆ. ಹಾಗೆಯೇ ತ್ರಿಷಾ ಕೃಷ್ಣನ್ ಮತ್ತು ಇವರ ನಡುವೆ ಅಫೇರ್ ಇದೆ ಎಂದಾಗ ಅದಕ್ಕೂ ತಲೆ ಹಾಕಿಕೊಳ್ಳದೆ, ತನ್ನ ಹೆಂಡತಿಯು ಡೈವರ್ಸ್ ಕೊಟ್ಟಾಗ ಅದಕ್ಕೂ ತಲೆ ಹಾಕಿಕೊಳ್ಳದೆ ಎಲ್ಲವನ್ನು ಸಹಿಸಿಕೊಂಡು ಸಕ್ಸಸ್ ಎಂಬುದು ರಾತ್ರೋರಾತ್ರಿ ಬರಲ್ಲ ಎಂಬ ನಿಯಮದಂತೆ ಟೀಕೆಗಳನ್ನು ಉತ್ತರಿಸುವುದು ಮಾತುಗಳಿಂದಲ್ಲ, ಅದು ಸಾಧನೆಯಿಂದ ಎಂದು ಇವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಶಾಂತವಾಗಿ ಇರಬೇಕು, ಅದು ಮುಖ್ಯ.